ಮಾರ್ನಿಂಗ್. ಸೊ ಇವತ್ತು ಬೆಳಗ್ಗೆಯಿಂದ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನನಗಂತೂ ಬೆಳಗ್ಗೆ ಎದ್ದ ತಕ್ಷಣ ಎದ್ದೇಳೋಕ್ಕೆ ಮನಸ್ಸಿಲ್ಲ, ಸುಮ್ಮನೆ ಹೊದ್ಕೊಂಡು ಮಲ್ಕೊಂಬಿಡೋಣ ಅಂತ ಅನಿಸುತ್ತೆ. ಸೊ ಈ ವೆದರಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಕುಡಿತಾ ಆರಾಮಾಗಿ ಮನೆಯಲ್ಲೇ ಕುತ್ಕೊಳ್ಳೋಣ ಅಂತ ಅನಿಸುತ್ತೆ. ಬಟ್ ಇವತ್ತು ವೀಕೆಂಡ್ ಅಲ್ವಾ, ಸೊ ವೀಕೆಂಡ್ ಅಂದಮೇಲೆ ಎಲ್ಲಾದರೂ ಹೋಗಿ ಬರಲೇಬೇಕು. ಸೊ ವಾರ ಪೂರ್ತಿ ನಾವು ಕೆಲಸ ಏನೇನೋ ಮಾಡ್ತಿರ್ತೀವಿ. ಸೊ ವಾರದಲ್ಲಿ 2 ದಿನನಾದರೂ ಒಂದಿನ ರೆಸ್ಟ್, ಒಂದಿನ ಆಚೆ ಹೋಗೋದು. ಸೊ ಈ ರೀತಿ ಮಾಡೋದು ಏನೋ ಒಂಥರ ನೆಕ್ಸ್ಟ್ ಮಂಡೆಗೆ ಏನೋ ಒಂಥರ ಎನರ್ಜಿ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ. ಹಾಗಾಗಿ ಮಂಡೇ ನನ್ನ ಬರ್ಡೇ ಕೂಡ ಇದೆ. ಸೊ ಹಾಗೆ ನೆಕ್ಸ್ಟ್ ಡಿಸೆಂಬರ್ 22 ಧೃತಿದ್ ಕೂಡ ಬರ್ಡೇ ಇದೆ. ಸೊ ಇಬ್ರಿಗೂ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಜುಡಿಯೋಕ್ಕೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಫಸ್ಟು ನಮ್ಮದೊಂದು ಕೆಲಸ ಇದೆ, ಆ ಕೆಲಸ ಮುಗಿಸಿ ನಂತರ ಜುಡಿಯೋಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋದು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಬನ್ನಿ ಈ ವೆದರಲ್ಲಿ ಸೊ ಹೋಗೋದಕ್ಕೆ ಒಂಥರ ಮಜಾ. ಅದ್ರ ಜೊತೆಗೆ ಶಾಪಿಂಗ್ ಅಂತ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಕೇಳಬೇಕಾ, ಕೇಳೋದೇ ಬೇಡ ಅಲ್ವಾ. ಧೃತಿ, ವೇರ್ ಇಸ್ ಧೃತಿ? ಎಲ್ಲಿಗೆ ಹೋಗ್ತಿದ್ದೀರಾ? ಜೂಟಿಯೋ. ಸೊ ಫ್ರೆಂಡ್ಸ್, ಈಗ ಏನೇನು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟಾರ್ಟಿಂಗು ಧೃತಿಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಧೃತಿಗೆ ಏನೇನು ತಗೊಂಡೆ ಅಂತ. ಸೊ ಅವಳಿಗೆ ಫಸ್ಟು ಇದು ಕಾಟನ್ ಪ್ಯಾಂಟ್ಸ್ ತೊಗೊಂಡಿದ್ದೀನಿ ನೋಡಿ. ಸೊ ಇದು ಸ್ವಲ್ಪ ಎಲಾಸ್ಟಿಕ್ ಇದೆ. ಸೊ ಅವಳಿಗೆ ನಾರ್ಮಲ್ ಸ್ಕೂಲ್ಗೆಲ್ಲ ಹಾಕೊಂಡು ಹೋಗ್ಬೇಕು, ಮತ್ತು ಆಚೆ ಕಡೆ ಎಲ್ಲಾದರೂ ಹಾಕೊಂಡು ಹೋಗೋಕ್ಕೆ ಬೇಕಾಗುತ್ತೆ. ಹಾಗಾಗಿ ಅದನ್ನು ತೊಗೊಂಡೆ. ಅದಾದಮೇಲೆ ಥರ ಮಿಡಿ ಮತ್ತು ಅದಕ್ಕೆ ಪೇರ್ ಮಾಡಿ ಶರ್ಟು. ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಇವೆರಡು. ಹಾಗಾಗಿ ಸ್ವಲ್ಪ ಒಂದು ದೊಡ್ಡ ಸೈಜೇ ತೊಗೊಂಡಿದ್ದೀನಿ. ಬೆಳೆಯ ಮಕ್ಕಳಿಗಲ್ವಾ, ಸೊ ಒಂದು ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ಒಳ್ಳೆಯದು. ಸುಮ್ಮನೆ ಒಂದು 2 ದಿನ ಹಾಕ್ಬಿಟ್ಟು ಬಿಸಾಕ್ಬಿಡೋಕ್ಕಿಂತ ಸುಮಾರು ದಿನ ಹಾಕೋದು ಒಳ್ಳೆಯದು ಅಂತ ಹೇಳ್ತೀನಿ. ದೊಡ್ಡ ಸೈಜ್ ತಂದಿದ್ದೀನಿ. ಸುಮಾರು ಸತಿ ಅವಳದು ಫ್ರಾಕ್ಸ್ ತಂದಾಗೆಲ್ಲ ಹಂಗೇನೆ ಒಂದು 2 ಸತಿ ಹಾಕ್ತೀನಿ, ಆಮೇಲೆ ಸೈಡಿಗೆ ಬಿಸಾಕದೆ ಆ ಥರ ಹಾಕ್ಬಿಟ್ಟಿರುತ್ತೆ. ಅದಕ್ಕೆ ಸತಿ ಸ್ವಲ್ಪ ದೊಡ್ಡ ಸೈಜ್ ಇದೆ. ಅದಾದಮೇಲೆ ಇದು ಅವಳಿಗೆ ಬೇಕು ಅಂತ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿರೋ ಫ್ರಾಕ್ ಇದು. ಈ ಕಲರ್ ಇರಲಿಲ್ಲ ಅವಳ ಹತ್ರ, ಇರಲಿಲ್ಲ ಆಯಿತಾ ಈ ಫ್ರಾಕು. ಅದಕ್ಕೆ ಈ ಕಲರ್ ಓಕೆ ತಗೊಂಡಿದ್ದಾಯಿತು. ಈಗ ನಂದು ಏನು ತಗೊಂಡೆ ತೋರಿಸ್ತೇನೆ. ಇದು ಈ ಸತಿ ಡ್ರೆಸ್ ಸೆಲೆಕ್ಷನ್ಗೆಲ್ಲ ಬರುತ್ತೆ, ನಾನು ಕೇಳಿ ತಗೊಂಡಿದ್ದೀನಿ. ಯಾಕಂದರೆ ನಾರ್ಮಲ್ ಆಗಿ ನಂಗೆ ಫುಲ್ ಬೇಗ ಅಟ್ರ್ಯಾಕ್ಟ್ ಆಗೋದು ಬ್ಲ್ಯಾಕು ಮತ್ತು ಬ್ಲೂ. ಹಾಗಾಗಿ ಡಿಫ್ರೆಂಟಾಗಿ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಹಾಗಾಗಿ ಅವರು ಇದನ್ನು ಸೆಲೆಕ್ಟ್ ಮಾಡೋದು ಚೆನ್ನಾಗಿದೆ ಅಂತ ಅಂದರು. ಸೊ ಇದನ್ನು ತಗೊಂಡಿದ್ದೀನಿ. ಮತ್ತು ಇದರದ್ದು ಇರ್ತಿರ್ಲಿಲ್ಲ ನನ್ನ ಹತ್ರ. ಸೊ ಹಾಗಾಗಿ ಇದೊಂದು ತಗೊಂಡೆ. ಇದಾದಮೇಲೆ ಇದೊಂದು ಈ ಥರನೂ ಇರಲಿಲ್ಲ ನನ್ನ ಹತ್ರ. ಇದನ್ನು ತಗೊಂಡೆ. ಇಷ್ಟೇ ನಾನು ಬಟ್ಟೆ ತೊಗೊಂಡಿದ್ದು. ಆಮೇಲೆ ಭರತ್ ಸ್ಲಿಪ್ಪರ್ಸ್ ತೊಗೊಂಡ್ರು. ಸೊ ಅವ್ರಿಗೆ ನಾರ್ಮಲ್ ಆಗಿ ಆಚೆ ಕಡೆ ಹೋದಾಗ
ಕಂಫರ್ಟೇಬಲ್ ಸ್ಲಿಪ್ಪರ್ಸ್ ಬೇಕು ಅಂತಾರೆ. ಸೊ ಹಾಗಾಗಿ ಇದನ್ನು ತಗೊಂಡ್ರು ಅವರು. ಓಕೆನಾ, ಆದಮೇಲೆ 2 ರಬ್ಬರ್ ಬ್ಯಾಂಡ್ ತಗೊಂಡೆ ಇಷ್ಟೇ. ನಾನು ಸ್ಟುಡಿಯೋಲಿ ಶಾಪಿಂಗ್ ಮಾಡ್ಕೊಂಡು ಜಾಸ್ತಿ ಏನು ಅವ್ರಿಗೆ ಖರ್ಚು ಮಾಡಿಸ್ಲಿಲ್ಲ ಈ ಸತಿ. ಸೊ ಈಗ ಆಲ್ರೆಡಿ 3 o'clock ಆಯಿತು. ಬರ್ತಾನೆ ಜೊತೆ ಮಲ್ಕೊಂಡ್ಬಿಟ್ಲು. ಸೊ ಅವಳದ್ಮೇಲೆ ಊಟ ಮಾಡ್ತಾಳೆ. ಸೊ ಸಾಂಬಾರು ರೈಸ್ ರೆಡಿಯಾಗಿದೆ. ಈಗ ನಾನು ಬರಬೇಕು, ಊಟ ಮಾಡಬೇಕು. ಈವ್ನಿಂಗ್ ಆಯಿತು. ಈವ್ನಿಂಗ್ ಅಂದರೆ ಕಾಫಿ ಟೀ ಇರಲೇಬೇಕು ಅಲ್ವಾ. ಸೊ ಒಂದು ರಿಫ್ರೆಶ್ಮೆಂಟ್ಗೆ ನಾವು ಕಾಫಿ ಟೀ ಕುಡಿಲೇಬೇಕು. ಹಾಗಾಗಿ ವೆದರ್ ಕೂಡ ತುಂಬ ಕೋಲ್ಡಾಗಿತ್ತು. ಹಾಗಾಗಿ ಕಾಫಿ ರೆಡಿ ಮಾಡ್ಕೊಳ್ಳೋಣ ಅಂತ ಹಾಲು ಕಾಯಕ್ಕಿಟ್ಟು, ಹಾಗೆ ಪಾತ್ರೆಗಳು ಮಧ್ಯಾಹ್ನ ತೊಳೆದಿತ್ತು, ಅದೆಲ್ಲ ನೀರು ಇಳ್ಕೊಂಡಿತ್ತು. ಸೊ ಹಾಗಾಗಿ ಜೋಡಿಸ್ಕೊಂಬಿಡೋಣ ಈಗಲೇ ಅಂತ ಜೋಡಿಸ್ಕೊತಾ ಇದ್ದೀನಿ. ಸೊ ನಾನು ಸುಮಾರು ಸತಿ ಹೇಳಿದ್ದೀನಿ ಕೂಡ, ನಾನು ಯಾವಾಗಲೂ ಒಂದು ಕೆಲಸ ಅಟ್ ಎ ಟೈಮ್ ಒಂದು ಕೆಲಸ ಮಾಡೋಕ್ಕೆ ಹೋಗಲ್ಲ. ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ನನಗೆ ಆರಾಮಾಗಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಮೇಲೆ ನನಗೆ ಫ್ರೀ ಆಗುತ್ತೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡೋದಕ್ಕೆ. ಹಾಗಾಗಿ 2 ಕೆಲಸನೂ ಒಟ್ಟಿಗೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಕಾಫಿ ಎಲ್ಲ ಆದಮೇಲೆ ದೇವ್ರ ದೀಪ ಹಚ್ಚಿ ಆಚೆ ಕಡೆನೂ ದೀಪ ಹಚ್ಚಬೇಕಾಗಿತ್ತು. ಸೊ ಹಾಗಾಗಿ ಅದನ್ನ ಹಚ್ಚಿಡೋಣ ಅಂತ ಹಚ್ಚಿಡ್ತಾ ಇದ್ದೀನಿ. ಸೊ ಧೃತಿ ಅಂತೂ ನಾನು ಏನೇ ಕೆಲಸ ಮಾಡಲಿ ಹಿಂದೆ ಮುಂದೆ ಓಡಾಡ್ತಾನೆ ಇರ್ತಾಳೆ. ಸುಮಾರು ಜನ ಕೇಳ್ತೀರಾ, ಸೊ ಯಾಕೆ ನಿಮ್ಮ ಹಿಂದೆನೇ ಇರ್ತಾಳೆ, ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾಳೆ ಅಂತ. ಸೊ ಅವಳು ಜಾಸ್ತಿ ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು, ಹಾಗಾಗಿ ಅವಳು ನನ್ನ ಜೊತೆನೇ ಇರ್ತಾಳೆ. ಎಲ್ಲ ಮಕ್ಕಳು ಅದೇ ರೀತಿ ಅಂತ ಎಲ್ಲ ಮಾಡಿ. ಸೊ ತುಂಬ ದಿನ ಆಗೋಗಿತ್ತು ಕಾರ್ ತೆಗೆದು, ಹಾಗಾಗಿ ಹಾಗೆ ಒಂದು ರೌಂಡ್ ಹೋಗಿ ಬರೋಣ, ಮಳೆ ಕೂಡ ಬಂದಿದೆ, ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತ ಒಂದು ರೌಂಡ್ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗು ಮತ್ತೆ ಮಾರ್ನಿಂಗ್ ಕಂಟಿನ್ಯೂ ಆಗುತ್ತೆ. ಎವ್ರಿಬಡಿ ಗುಡ್ ನೈಟ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಸಂಡೇ. ಸೊ ನಿನ್ನೆ ಎಲ್ಲ ಸುತ್ತಿದ್ದು. ಸೊ ಮಳೆ ಕೂಡ ಬಂತು ರಾತ್ರಿ. ಸಂಜೆ ಅಷ್ಟೊಂದೆಲ್ಲ ಹೋಗಲಿಲ್ಲ, ಮಳೆ ಬಂತು. ಅದಾದಮೇಲೆ ಮಲ್ಕೊಂಡಿದ್ದು ಲೇಟ್ ಆಯಿತು. ನಿನ್ನೆ 12:30 ಬಂದ್ಗೇನೇನು ಮಲ್ಕೊಂಡಿದ್ದು. ನಿನ್ನೆ ಲೇಟ್ ಆಯಿತು. ಸೊ ಹಾಗಾಗಿ ಇವಾಗ ಎದ್ದೇಳ್ತಾ ಇದ್ದೀವಿ. 10 o'clock ಆಯಿತು. ಸಂಡೇ ಅಲ್ವಾ, ಸೊ ಏನು ಅಷ್ಟೊಂದು ಏನು ಯೋಚನೆ ಇಲ್ಲ. ಸೊ ಬ್ರೇಕ್ಫಾಸ್ಟ್ ಏನು ಮಾಡಬೇಕು, ಧೃತಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಅಂತೆಲ್ಲ ಯೋಚನೆ ಇಲ್ಲ. ನೋಡಿ ಪ್ಯಾನ್ ಕೇಕ್ ಬೇಕಂತೆ. ಸೊ ಹಾಗಾಗಿ ಆರಾಮಾಗಿ ಎದ್ದಿದ್ದೀವಿ. ಸೊ ಈಗ ಕಾಫಿ ರೆಡಿ ಮಾಡ್ಕೊಳ್ಳೋಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ. ಸೊ ಡಿಕಾಕ್ಷನ್ ಕೂಡ ರೆಡಿ ಮಾಡಿದ್ದೀನಿ. ಸೊ ಈಗ ಬಿಸಿಯಾಗಿ ಕಾಫಿ ಕುಡಿತಾ ಇರಬೇಕು ಅಷ್ಟೇ. ಕಾಫಿ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡು ಬರಬೇಕಿತ್ತು. ಮಾಪಿಂಗು ಮತ್ತು ಡಸ್ಟಿಂಗ್ ಎಲ್ಲ ಮಾಡಬೇಕಿತ್ತು. ಹಾಗಾಗಿ ಅದನ್ನು ಮಾಡ್ಕೊತಾ ಇದ್ದೀನಿ. ನಮಗೆ ವೀಕ್ ಡೇಸ್ ಆದ್ರೂ ವೀಕೆಂಡ್ಸ್ ಆದ್ರೂ ಕ್ಲೀನಿಂಗು ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಮಾರ್ನಿಂಗ್ ಬೇರೆ ಬೇರೆ ಕೆಲಸ ಇತ್ತು. ಸೊ ಹಾಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಸೊ ಮರ್ತ್ಕೊಂಡ್ಬಿಟ್ಟಿದ್ದೀನಿ ನಾನು ವ್ಲಾಗ್ ಮಾಡ್ತಾ ಇದ್ದೆ ಅನ್ನೋದು. ಆಮೇಲೆ ಭರತ್ ನಿಮ್ಮ ವ್ಲಾಗ್ ಮಾಡ್ತಿದ್ದೆ ಅಲ್ವಾ ಅಂತ ನೆನೆಸಿದ್ರು. ಆಮೇಲೆ ಮತ್ತೆ ಈವ್ನಿಂಗು ಮತ್ತೆ ಕ್ಯಾಮ್ರಾ ಆನ್ ಮಾಡಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ.
ಸುಮಾರು ದಿನ ಅಲ್ಲ, ಒಂದು ಮಂತ್ ಆಗೋಯ್ತು ನೋಡ್ಕೊ ಕ್ಲೀನ್ ಮಾಡ್ಕೋಬೇಕು ಅಂತ. ಹಾಗೆ ಗುಡ್ಡೆ ಹಾಕ್ಕೊಂಡಿದ್ದೆ. ಸೊ ಫೈನಲಿ ಇವತ್ತು ಈ ರೀತಿ ಹ್ಯಾಂಗರಲ್ಲಿ ಹಾಕಿದ್ದೀನಿ. ಇದು ಎಷ್ಟು ದಿನ ಬರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ, ನೋಡೋಣ ಅದು ಎಷ್ಟು ದಿನ ಬರುತ್ತೋ. ಹಾಗೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಚೆನ್ನಾಗಿದ್ದರೆ ಕಂಟಿನ್ಯೂ ಮಾಡ್ತೀನಿ, ಆದರೆ ಬೇರೆ ಮಾಡ್ತೀನಿ. ಅದು ಕೂಡ ನಿಮಗೆ ತೋರಿಸ್ತೀನಿ, ಏನಾದರೂ ಬೇರೆ ಚೇಂಜಸ್ ಮಾಡಿದ್ರೆ ತೋರಿಸ್ತೀನಿ. ಸೊ ನಿಮ್ಗೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಹೇಳಿ. ಸೊ ಆ ವೀಡಿಯೋಸ್ನ ಮಾಡಿದ್ದೀನಿ. ಸುಮಾರು ಜನ ನಂದು ಹೋಮ್ ಟೂರ್ನ ಮಾಡಿ, ಕಿಚನ್ ಟೂರ್ನ ಮಾಡಿ, ಮತ್ತು ನಿಮ್ಮ ನಿಮ್ಮದು ಮದುವೆದು ಸ್ಟೋರಿ ಏನಾದರೂ ಇದ್ದರೆ ಅದನ್ನು ಹೇಳಿ ಅಂತ ಹೇಳ್ತಿದ್ದೀರಾ. ಸೊ ಅದಕ್ಕೆಲ್ಲ ಪುರ್ಸೊತ್ತು ಮಾಡ್ಕೊಳ್ಬೇಕು. ಸೊ ಇವಾಗ ಮಂತ್ ಎಂಡ್ ಇದೆ, ಸೊ ಬರೋತ್ತಿಗೆ ಜಾಸ್ತಿ ಕೆಲಸ ಇರುತ್ತೆ. ಹಾಗಾಗಿ ಅವ್ರದ್ದು ಆದಮೇಲೆ ಹಾಗೆ ನಾನು ಕೂಡ ಫ್ರೀ ಆಗಬೇಕು. ಸೊ ಎಲ್ಲ ಫ್ರೀ ಆದಮೇಲೆ ನಾನು ಖಂಡಿತವಾಗ್ಲೂ ನಿಮಗೆ ಅದನ್ನ ಮಾಡಿ ತೋರಿಸ್ತೀನಿ, ಹೋಮ್ ಟೂರ್ ತೋರಿಸ್ತೀನಿ. ಹಾಗೆ ಅದ್ರ ಬಗ್ಗೆನೂ ಸ್ಟೋರಿನೂ ಕೂಡ ಹಾಕ್ತೀನಿ, ಓಕೆನಾ. ಸೊ ಹೀಗಿತ್ತು ನಮ್ಮ ಸ್ಯಾಟರ್ಡೇ ಟು ಸಂಡೇ ರುಟೀನ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮದು ಒಂದು ಲೈಕ್ ನನಗೆ ಒಂಥರ ಮೋಟಿವೇಶನ್ ಅಂತ ಅನಿಸುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಈ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.